ಸ್ನೇಹಿತರೆ, ಕಾರ್ತಿಕ್ ಅವರು ಆರಂಭದಲ್ಲಿ ಸಂಗೀತ ಜೊತೆ ಕ್ಲೋಸ್ ಆಗಿದ್ದರು. ಆದರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಬರಲಿಲ್ಲ. ಆ ಬಳಿಕ ಅವರಿಗೆ ಸಿಕ್ಕಿದ್ದು ನಮ್ರತಾ ಗೌಡ. ಸದ್ಯ ನಮ್ರತಾ ಜೊತೆ ಕ್ಲೋಸ್ ಆಗಿದ್ದಾರೆ. ಅದು ಫ್ರೆಂಡ್ಸಾ ಅಥವಾ ಲವರ್ಸ್ ಆಗಿ ಅಲ್ಲ, ಅದಕ್ಕೂ ಮೀರಿ ಕ್ಲೋಸ್ ಆಗಿದ್ದಾರೆ. ಹಾಗಾದ್ರೆ ಕಾರ್ತಿಕ್ ಮತ್ತು ನಮ್ರತಾ ಅವರು ಯಾವ ರೀತಿ ಕ್ಲೋಸ್ ಆಗಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ನೋಡುತ್ತಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೌದು, ಸಂಗೀತ ಅವರು ದೂರವಾದ ನಂತರ ನಮ್ರತಾ ಜೊತೆ ಕ್ಲೋಸ್ ಆಗೋಕೆ ಕಾರ್ತಿಕ್ ಅವರು ಪ್ರಯತ್ನಿಸುತ್ತಿದ್ದಾರೆ. ಕಾರ್ತಿಕ್ ಹಾಗೂ ನಮ್ರತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾಗಿ ಸಮಯ ಕಳೆಯುತ್ತಿದ್ದಾರೆ. ಇಬ್ಬರ ಮಧ್ಯೆ ಆಪ್ತತೆ ಹೆಚ್ಚಾಗಿದೆ. ನನಗೆ ಕಾರ್ತಿಕ್ ಅವರು ಕಂಫರ್ಟ್ ಝೋನ್ ನೀಡಿದ್ದಾರೆ ಎಂದು ನಮ್ರತಾ ಹೇಳಿಕೊಂಡಿದ್ದಾರೆ. ಇನ್ನು ಕಾರ್ತಿಕ್ ಹಾಗೂ ನಮ್ರತಾ ಅವರು ಅಪ್ಪಿಕೊಳ್ಳುವುದು, ಕೈ ಸವರುವುದು ಇದೀಗ ಜೋರಾಗಿದೆ. ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಕದ್ದು ಮುಚ್ಚಿ ಲವ್ ಸ್ಟೋರಿ ನಡೆಸಿದ್ದಾರೆ ಎಂದು ತಿಳಿಯುತ್ತಿದೆ. ಇತ್ತೀಚೆಗೆ ನಡೆದ ಬೆಳವಣಿಗೆ ಇದಕ್ಕೆ ಕಾರಣ. ಕಾರ್ತಿಕ್ ಅವರ ವರ್ಚಸ್ಸು ಮೊದಲಿದ್ದ ರೀತಿ ಇಲ್ಲ. ಅಲ್ಲಿ ಇಲ್ಲಿ ಫ್ಲರ್ಟ್ ಮಾಡಿಕೊಂಡು ತಮ್ಮ ನಿಜವಾದ ಆಟವನ್ನ ಅವರು ತೋರಿಸುತ್ತಿಲ್ಲ. ಈಗ ಅವರಿಗೆ ಜೋಕರ್ ಪಟ್ಟವು ಸಿಕ್ಕಿದೆ. ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಕದ್ದು ಮುಚ್ಚಿ ಲವ್ ಸ್ಟೋರಿ ಮಾಡುತ್ತಿರುವ ಕಾರ್ತಿಕ್ ಹಾಗೂ ನಮ್ರತಾ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.